ಸಿನಿಮಾದ ಮೂರನೇ ನಾಲ್ಕನೇ ಸೀನಿಂದಾನೇ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರದ್ದು ಭಾಳ ಅಪರೂಪದ ಕಥೆಗಳು. ನಾನು ಅದಕ್ಕೆ ಹೇಳಿದೆ ಎಷ್ಟು ದಿವಸ ಬೇಕಾಯಿತು. ನಾನು ತರುಣ್ ಅವ್ರಿಗೆ ಕೇಳ್ತಾ ಇದ್ದೆ, ಸರ್ ಈ ಥರದೊಂದು ಕಥೆ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಅನ್ನುವಂಥದ್ದಕ್ಕೆ. ನಮಗೆ ಭಾಳ ಅಪರೂಪದ ಸಿನಿಮಾ ರೀ. ನನಗಂತೂ ಈ ಥರದ ಸಿನಿಮಾಗಳನ್ನು ನಾವು ಯೂಶಲಿ ಅಲ್ಲಿ ಬಂದಿದೆಯಂತೆ, ಹಿಂಗೆ ಬಂದಿದೆಯಂತೆ ಅಂತ ರೆಕಮೆಂಡೇಷನ್ಸನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಈ ಥರದೊಂದು ಸಿನಿಮಾ ನಮ್ಮಲ್ಲಾಗಿದೆ. ನಾವು ಈ ಥರ ಸಿನಿಮಾಗಳನ್ನು ರೆಕಮೆಂಡ್ ಮಾಡೋವಂಥ ಸಿನಿಮಾ ಅಂತಂದರೆ ಈ ಜಾನರ್ ಅಂತ ಹೇಳ್ತಾ ಇರೋವಂಥದ್ದು. ಈ ಜಾನರ್ ತುಂಬ ಹೊಸದು ನಮಗೆ. ಅದು ಈ ತಂಡಕ್ಕೆ ಸೇರಿರೋ ಕ್ರೆಡಿಟ್ಸ್ ಅದು. ಪುನೀತ್ ಅವರು ಮೊದಲನೆಯ ಸಿನಿಮಾದಲ್ಲೇ ಈ ಥರದ್ದೊಂದು ಚಾಲೆಂಜಿಂಗ್ ಸಿನಿಮಾನ ಎತ್ಕೊತಾರೆ ಅಂತ ಅನ್ನೋವಂಥದ್ದು ನಾನು ಎಣಿಸಿರಲಿಲ್ಲ. ನಾನು ಅದು ಆ್ಯಕ್ಟರ್ಸ್ಗೂ ನಾನು ಅದನ್ನೇ ಹೇಳಿದ್ದು. ಒಂದು 5-6 ವರ್ಷ ಆದ ನಂತರ ಆ್ಯಕ್ಟರ್ ಆಗಿ ಸೀಸನ್ಡ್ ಆದಮೇಲೆ ಸಿಕ್ಕಾಗ ಒಂದು ಪಾತ್ರವನ್ನು ಅವರು ಮೊದಲನೇ ಸಿನಿಮಾದಲ್ಲೇ ಮಾಡಿರೋ ತರುಣ್ ಅವರ ನಿರ್ಮಾಣ, ಅಟ್ಲಾಂಟ ನಾಗೇಂದ್ರ ಅವರ ನಿರ್ಮಾಣ. ಒಂದೊಂದು ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ತಾ ಹೋದರೆ ಎಲ್ಲರೂ ಹೀರೋಗಳೇ ಈ ಸಿನಿಮಾದಲ್ಲಿ. ಚಿಕ್ಕ ಪಾತ್ರ ಅಂತ ಇಲ್ಲವೇ ಇಲ್ಲ. ಚಿಕ್ಕ ಪಾತ್ರವನ್ನು ಕೂಡ ಅದು ಸ್ಕ್ರೀನಿನ ಸ್ಪೇಸಲ್ಲಿ ಚಿಕ್ಕದಾಗಿರುತ್ತೆ ವಿನಃ ಅದರ ಮೌಲ್ಯದಲ್ಲಿ ಯಾವುದೂ ಕೂಡ ಚಿಕ್ಕದಲ್ಲ, ದೊಡ್ಡದಲ್ಲ. ರಾಣಾ ಅವರು ಮತ್ತು ಪ್ರಿಯಾಂಕ್ ಅವರಾಗಿರ್ಬೋದು. ಒಟ್ಟಾರೆ ಹೆಂಗಿದೆ ಸಿನಿಮಾ ಇದು ಅಂತಂತಂದರೆ ಎಲ್ಲ ಥರದ ಆಡಿಯನ್ಸನ್ನು ಕಟ್ಟಿ ಹಿಡಿದು ನಿಲ್ಲಿಸೋವಂಥದ್ದು. ಒಂದು ರೊಮ್ಯಾನ್ಸಿಕ್ ಸಿನಿಮಾನ ಹೌದು ಅಂತೀನಿ, ಥ್ರಿಲ್ಲರ್ ಸಿನಿಮಾನ ಹೌದು ಅಂತೀನಿ, ಸಸ್ಪೆನ್ಸ್ ಸಿನಿಮಾನ ಹೌದು ಅಂತೀನಿ, ಡಿವೋಷ್ನಲ್ ಸಿನಿಮಾನ ಹೌದು ಅಂತೀನಿ. ಇದನ್ನು ಇಷ್ಟೂ ಅಂಶಗಳನ್ನು ಇಟ್ಟು ಹೇಗೆ ಕಥೆ ಮಾಡ್ಬೋದು ಅಂತ ಅನ್ನೋದಕ್ಕೆ ಇವತ್ತು ಕನ್ನಡದಲ್ಲಿ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ. ನಮ್ಮೆಲ್ಲರಿಗೂ ಕೂಡ ಸಿನಿಮಾ ಪ್ರೇಕ್ಷಕರಿಗೇನಿದ್ದಾವಲ್ಲ, ಕನ್ನಡ ಸಿನಿಮಾಗಳು ಇತ್ತೀಚಿನ ದಿವಸಗಳಲ್ಲಿ ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕನ್ನಡ ಸಿನಿಮಾಗಳಿಗೆ ಬಂದು ಹಾರೈಸ್ತಾ ಇರೋವಂಥದ್ದು, ಸಿನಿಮಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗ್ತಾ ಇರೋವಂಥದ್ದು. ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡದ ಕಲಾವಿದನಾಗಿ ಅಷ್ಟೇ ನನಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗ್ತಾಯಿದೆ. ಆ ಸಾಲಿನಲ್ಲಿ ಸೇರುವಂಥ ಸಿನಿಮಾ ಇದು. ಈ ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಈ ಗೆಲುವು ಒಬ್ರಿಬ್ಬರಿಗಲ್ಲ, ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು. ಈ ಹೆಗಲಿಗೆ ಈ ಆಶೀರ್ವಾದದಿಂದ ಬರಬೇಕು. ಯಾಕಂದರೆ ಒಂದಿಷ್ಟು ಥರದ ಸಿನಿಮಾಗಳನ್ನ ಮಾಡೋಕ್ಕೆ ಹಂಬಲಿಸ್ತಾ ಹಪ್ಪಪಿಸ್ತಾ ಇರುವಂಥ ತೋಳುಗಳಿವೆಲ್ಲ. ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಅಷ್ಟೇ ಖುಷಿಯಾಗಿದೆ ನನಗೆ. ನಿಮ್ಮೆಲ್ಲರ ಆಶೀರ್ವಾದ ಒಂದು ಈ ಸಿನಿಮಾದ ಮೇಲೆ ಇದ್ದರೆ ಈ ತಂಡ ಈ ಥರದ ಸಿನಿಮಾ ಇನ್ನೂ ಚೆನ್ನಾಗಿರೋವಂಥ ಸಿನಿಮಾಗಳು, ಅಂದರೆ ಅವರ ಕನಸಿನಲ್ಲಿ ಏನೇನೋ ಮಾಡಬೇಕು ಅಂತಿದೆಯಲ್ಲ, ಅದನ್ನು ಮಾಡೋವಂಥ ಶಕ್ತಿ ನಿಮ್ಮ ಆಶೀರ್ವಾದದ ಮುಖಾಂತರ ಸಿಗಬೇಕು ಅಂತ ಸಿನಿಮಾದ ಎಲ್ಲ ಲಕ್ಷಣಗಳಿದೆ. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ಮಲೆ ಮಹದೇಶ್ವರನ ಆಶೀರ್ವಾದ ಸದಾ ಇವ್ರ ಮೇಲೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಮತ್ತೊಮ್ಮೆ ಬಿಗ್ ಸ್ಕ್ರೀನಲ್ಲಿ ನೋಡಿ. ಅದನ್ನ ಮತ್ತೊಮ್ಮೆ ಈ ಸಿನಿಮಾ ಮೂಲಕನೂ ಪ್ರೂವ್ ಮಾಡಿದ್ದಾರೆ. ಐ ಥಿಂಕ್ ಕಥೆನೂ ಅಷ್ಟೇ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್. ಪರ್ಸ್ನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಸೆಕೆಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್, ತರುಣ್ ಸರ್, ಪುನೀತ್ ಸರ್, ರಾಣಾ ಅವರು, ಪ್ರಿಯಾಂಕಾ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲ ಆಡಿಯನ್ಸು ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ಮಾಡಿದ್ದಾರೆ. ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನಾವೆಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮಗೆ ಅನಿಸುತ್ತೆ. ನಾನಂತೂ ಡೈರೆಕ್ಟರ್ ಸಿಕ್ಕಿದ ತಕ್ಷಣ ಯಾಕೆ ಸರ್, ಯಾವಾಗ ಸರ್, ಅವ್ರಿಗೆ ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ ಅಂತೆಲ್ಲ ತುಂಬ ಪ್ರಶ್ನೆ ಕೇಳ್ತಾ ಇದ್ದೆ. ಸೊ ನಿಜವಾಗ್ಲೂ ತಾವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲೇಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಹಾಯ್, ಹಲೋ. ಈಗ ತಾನೇ ಒಂದು ಅದ್ಭುತವಾದ ಒಂದು ನನಗೆ ಈ ಸಿನಿಮಾದಲ್ಲಿ ಯೂಶಲಿ ಎಲ್ಲರೂ ಓವರಾಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ರೈಟಿಂಗ್ ಬಗ್ಗೆ. ಸಿನಿಮಾ ಹೇಗೆ ಬರೆದಿದ್ದಾರೆ ಅಂದರೆ ಸರ್, ಪ್ರತಿಯೊಂದು
ಇನ್ನೂ ನಮ್ಮ ತಲೆಯಲ್ಲಿ ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದೇನೋ ತೋರಿಸ್ತಾರೆ. ಸೊ ಎಡ್ಜಲ್ಲಿ ಮೇಘ ಅವ್ರು ಹೇಳ್ದಂಗೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನಾವು ರಿಯಾಕ್ಟ್ ಮಾಡ್ತಾಯಿದ್ವಿ, ಓ ನೋ, ಓ ನೆಕ್ಸ್ಟ್ ಏನು, ಓ ಗಾಡ್ ಯಾಕೆ ಹೆಂಗೆ ಅಂತ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ. ಆ್ಯಂಡ್ ಪುನೀತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್, ಬಿಕಾಸ್ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ. ತುಂಬ ದಿನಗಳಾದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು. ಯೂಶಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ. ಮಾಡಿದೆ, ತುಂಬ ಟ್ರ್ಯಾಕ್ಗಳಿದೆ, ಎಲ್ಲ ಟ್ರ್ಯಾಕ್ನು ಫಾಲೋ ಮಾಡಬೇಕಂತ ಅನಿಸುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ, ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದೆ. ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ, ನನ್ನ ಬೇಬಿ ಇವಳು. ಐ ಥಿಂಕ್ ಸಿನಿಮಾ ಮಹಾನಟಿ ಫಸ್ಟ್ ಡೇ ಆಡಿಷನಲ್ಲಿ ಇದ್ದಿದ್ದು ಆ ಒಂದು ಮುಗ್ಧತೆಯಿಂದ ಇವತ್ತು ಒಂದು ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತೀನಿ. ಅದ್ಭುತವಾಗಿ ನಟನೆ ಮಾಡಿದ್ದಾಳೆ. ಬಿಕಾಸ್ ಪ್ರಿಯಾಂಕಾದು ಡೆಡಿಕೇಶನ್ ನಾವು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ. ಸೊ ಎಲ್ಲ ಎಫರ್ಟು ಈ ಸಿನಿಮಾಲಿ ಹಾಕಿದ್ದಾಳೆ. ಅದು 100% ಜಸ್ಟಿಸ್ ಮಾಡಿದ್ದಾಳೆ ಕ್ಯಾರೆಕ್ಟರ್ಗೆ. ಆ್ಯಂಡ್ ರಾಣಾ ಅವರು ಕೂಡ ಏಕಲವ್ಯನಲ್ಲಿ ತುಂಬ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಇದ್ರಲ್ಲಿ ತುಂಬಾ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊತಾರೆ. ಆ್ಯಂಡ್ ಎಲ್ಲೂ ಹೀರೋಯಿಸಮೇ ಇಲ್ಲ. ಇಲ್ಲೊಂದು ಹುಡುಗನ ತುಂಬ ಇಷ್ಟಪಟ್ಬಿಡ್ತೀರ ರಾಣಾ ಅವ್ರ ಕ್ಯಾರೆಕ್ಟರ್ನ. ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾಗಭರಣ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು. ಸೊ ದೊಡ್ಡ ತಾರಾಗಣನೆ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್, ನನ್ನ ಪ್ರೊಡ್ಯೂಸರ್. ಐ ಥಿಂಕ್ ತರುಣ್ ಸರ್ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆ ರೀಸನ್ ಇರುತ್ತೆ. ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡದೆ ಅಥವಾ ಇಷ್ಟಪಡದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಸೊ ಅಂಥ ಒಂದು ಒಳ್ಳೆ ಸಿನಿಮಾ ಏಳುಮಲೆ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗಿ ಇನ್ನೊಂದು 10 ಜನಕ್ಕೆ ನೀವು ಕರ್ಕೊಂಡು ಹೋಗ್ತೀರಾ 100%. ಅಂತ ಒಂದು ಒಳ್ಳೆ ಸಿನಿಮಾ ಇದು. ನನಗಂತೂ ಸೂಪರ್ ಸಿನಿಮಾ ನೋಡಿದ ಒಂದು ತೃಪ್ತಿ ಇದೆ ಆ್ಯಸ್ ಅನ್ ಆಡಿಯನ್ಸ್. ಸೊ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಪ್ರಿಯಾಂಕಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಇಂಥ ಫಿಲಮಿಂದ ನೀವು ಡೆಬ್ಯೂ ಮಾಡಿರೋದಕ್ಕೆ. ಆ್ಯಂಡ್ ಸೊ 12 ವರ್ಷ ಲವ್ ಮಾಡಿ ಮದುವೆ ಆಗಿರೋದು. ನನಗೆ ಲಾಸ್ಟಲ್ಲಿ ಅಳ್ತಾ ಇದ್ದಿಲ್ಲ ಆಯಿತಾ, ನಂಗೆ ನಿಜವಾಗ್ಲೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನನಗೆ ಅಳು ಬರ್ತಾ ಇದೆ. ಅದು ಲವ್ ಮಾಡಿರೋಕ್ಕೆ ಆ ಫೀಲಿಂಗು ಇನ್ನೂ ಗೊತ್ತಾಗುತ್ತೆ ಗೊತ್ತಾ, ಮನೆಯವರ ಪೊಸಿಷನ್ನು ಅದೆಲ್ಲದೂ. ಸೊ ಹೈಟಾ ಸೊ ನನಗೆ ಫುಲ್ ಅಳು ಬರ್ತಾಯಿತ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ ಫಿಲಮು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತರುಣ್ ಸರ್ಗೆ ಮತ್ತು ಸೋನಲ್ ಅವ್ರಿಗೆ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋದಕ್ಕೆ. ಆ್ಯಂಡ್ ಮ್ಯೂಸಿಕ್ ಅಂತೂ ರೀಲ್ಸ್ ಮಾಡೋದು ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಹೆಂಗೆ ರೀಲ್ ಮಾಡಬೇಕು ಈ ಸಾಂಗ್ಗೆ ಅಂತ ನನಗೆ ಐಡಿಯಾಗಳು ಬರ್ತಾಯಿತ್ತು. ಆ್ಯಂಡ್ ಪುನೀತ್ ಅವರು ಕೂಡ ಅಮೇಸಿಂಗ್ ಡಿರೆಕ್ಷನ್. ಮತ್ತು ಇದ್ರದ್ದು ಮೇಕಿಂಗ್ ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಂಟಿನ್ಯೂಟಿ ಆಗಿರ್ಬೋದು, ಯಾವುದನ್ನು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಮಹಾನಟಿ ಪ್ರಿಯಾಂಕಾ, ಐ ಆಮ್ ಸೋ ವೆರಿ ಪ್ರೌಡ್ ಆಫ್ ಯು. ನನಗೆ ಚೆನ್ನಾಗಿ ಕಾಣಿಸ್ತಾರಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾರಪ್ಪ ಸ್ಕ್ರೀನ್ ಮೇಲೆ ಅಂತಲೇ ಅಂದ್ಕೊಳ್ತಾ ಇದ್ದಾರೆ. ರಾಣಾ ಸರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಾನಂತೂ ನನ್ನ ಫ್ರೆಂಡ್ಸ್ ಎಲ್ಲರೂ ಫಸ್ಟಿಂದ ನಾನು ನೋಡೋಕ್ಕಾಗಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಮಾತಾಡ್ಬೇಕಾ? ಎಸ್, ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದೆ. ಸಕ್ಕತ್ತಾಗಿದೆ ಸಿನಿಮಾ. ಲೈಕ್ ಸರ್, ನಿಜವಾಗ್ಲೂ ಹೇಳಬೇಕು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಕ್ರೀನ್ ಪ್ಲೇ ಆಗಲಿ, ರೈಟಿಂಗ್ ಆಗಲಿ ಸಖತ್ ನೀಟಾಗಿದೆ. ಆ್ಯಂಡ್ ಒಂಥರ ಕೂರಿಸುತ್ತೆ ಸಿನಿಮಾ. ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಆ್ಯಂಡ್ ಎಂಟೈರ್ ಸಿನಿಮಾ ಲವ್ ಸ್ಟೋರಿ. ಅಂದರೆ ಮೇನ್ ಲಾಸ್ಟಲ್ಲಿ ಒಂದು ಲೈನ್ ಬರುತ್ತೆ, ಪ್ರೀತಿ ಮುಂದೆ ಯಾವುದೂ ಇಲ್ಲ, ಪ್ರೀತಿಯೇ ಪರಮಶ್ರೇಷ್ಠ ಅಂತ. ಒಂದು ಹಾಡು ಕೂಡ ಇದೆ, ಪ್ರೀತಿ ಮುಂದೆ ಏನೂ ಇಲ್ಲ ಅಂತ. ಅದನ್ನು ಈ ಸಿನಿಮಾ ಮುಖಾಂತರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಬ್ಬರು ಪ್ರೇಮಿಗಳು ಒಂದಾಗಬೇಕಂದ್ರೆ ಅವ್ರದ್ದು ಹೊಡೆದಾಟ ಎಷ್ಟಿರುತ್ತೆ, ಕೊನೆಗೆ ಆ ಪ್ರೀತಿ ಸತ್ಯ ಇದ್ದರೆ ಆ ದೇವರೇ ಒಂದು ಮಾಡಿಸ್ತಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇಬ್ಬರು ಆರ್ಟಿಸ್ಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ರಾಣಾ ಆಗಲಿ, ಪ್ರಿಯಾಂಕಾ ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಆರ್ಟಿಸ್ಟ್, ಕಿಶೋರ್ ಸರ್ ಇದ್ದಾರೆ. ಆ್ಯಂಡ್ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈ ಸಿನಿಮಾಲಿ. ಏನಂದರೆ
ಒಂದು ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ಒಂದು ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರೋ ಒಂದು ಇನ್ಸಿಡೆಂಟ್ ಅದು ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ನ ಇಟ್ಕೊಂಡು ಅದ್ರ ಸರೌಂಡಿಂಗಲ್ಲಿ ಒಂದು ಲವ್ ಸ್ಟೋರಿ ನಡೆದಾಗ ಯಾವ ಥರ ಕುತೂಹಲ ಇರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಒಂಥರ ತೃಪ್ತಿ ಆಯಿತು ಅಂತಾರಲ್ಲ ಆ ಥರ. ಆ್ಯಂಡ್ ಡೆಫಿನೆಟ್ ತುಂಬ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಡೈರೆಕ್ಟ್ರಿಗೂ ಕೂಡ ನಾನು ಹೇಳ್ತಿದ್ದೆ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಮಾಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ನಾನು ಸಕ್ಕತ್ ಎಂಜಾಯ್ ಮಾಡಿದೆ. ಬೆಸ್ಟ್ ವಿಶಸ್ ಟೀಮ್ ಅವ್ರಿಗೆ ಆ್ಯಂಡ್ ತರುಣ್ ಸರ್ ಆಲ್ಸೋ ಅವ್ರ ಪ್ರೊಡಕ್ಷನಲ್ಲಿ. ಅದೇ ಮಾತಾಡ್ತಿದ್ವಿ ಆಗಲೇ, ಅವ್ರ ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ಪ್ರೀತಿ ಬಗ್ಗೆನೇ ಮಾಡಿದ್ದಾರೆ. ಸೊ ಅದೊಂದು ಚೆನ್ನಾಗಿ ಅನಿಸ್ತು. ಆ್ಯಂಡ್ ವೆರಿ ಗುಡ್. ಥ್ಯಾಂಕ್ ಯು. ನಾನು ಕರೆದಿದ್ದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ವಿಶಸ್. ನಮಸ್ಕಾರ. ಭಾಳ ಅದ್ಭುತವಾದಂಥ ಏಳುಮಲೆ ಫಿಲಿಮ್ನ ನೋಡಿ ಬಂದೀವಿ. ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಹೀರೋ ರಾಣ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಪ್ರಿಯಾಂಕ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಪುನೀತ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಅವ್ರ ಕೆಲಸನೇ ನಮಗೆಲ್ಲ ಹೇಳ್ತದೆ. ತರುಣ್ ಅವರು ಒಳ್ಳೆ ಫಿಲಿಮ್ನ ಕೊಟ್ಟಿದ್ದಾರೆ. ಅಟ್ಲಾಂಟಿಕ್ ನಾಗರಾಜ್ ಅವರು, ತರುಣ್ ಅವರು, ನಮ್ಮ ತಮ್ಮ ಭಾಳ ಅದ್ಭುತವಾದಂಥ ಮೂವಿನ ಕೊಟ್ಟಿದ್ದಾನೆ. ಖುಷಿ ಆಗ್ತದೆ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಭಾಳಷ್ಟು ಜನ ಕಣ್ಣ ನೀರು ತಂದ್ರು ಅಳ್ತಿದ್ರು. ನಾನು ದಯಣ ನಕ್ಕಂತ ಕುಂತಿದ್ವಿ. ನಾವು ಯಾಕಿಬ್ಬರು ಅಳ್ಳಿಲ್ಲ ಅಂತ ನಮ್ಮಿಬ್ಬರು ಅರೇಂಜ್ ಮ್ಯಾರೇಜು. ತರುಣ್ ತಮ್ಮ ಮುಂದಾಯಿತು, ಎಲ್ಲರದು ರಾಣದಾಯಿತು ಲವ್ ಮ್ಯಾರೇಜ್. ನಿನ್ನ ಮ್ಯಾರೇಜ್ ಆದರೂ ನಮ್ಗೆ ಹಂಗೆ ಇನ್ನೊಬ್ರು ಇದ್ದಾರೆ, ಪುನೀತ್ ಅವ್ರು ಇದ್ದಾರೆ, ಇವರು ಅರೇಂಜ್ ಮ್ಯಾರೇಜು. ಭಾಳ ಅಂದರೆ ಫಸ್ಟಿಂದ ಲಾಸ್ಟ್ಗೆ ಫಿಲಿಮ್ ಯಾವ ಥರ ಹೋಗ್ತಾನೋದೇ ಗೊತ್ತಾಗಲ್ಲ. ಏನು ಫಿಲಿಮ್ ಯಾವ ಥರ ಇದಾಗ್ತಾವ ಏನಂತ ಹೆಜ್ಜಲ್ಲೇ ಕುಂದು ನೋಡ್ಬೋದು. ನಮಗೆ ಕನ್ಫ್ಯೂಸ್ ಒಳಗೆ ಏನು ಲವ್ ಸ್ಟೋರಿನೋ ಅಥವಾ ಥ್ರಿಲ್ಲರ್ ಮೂವಿನೋ ಯಾವುದು ಅಂತೇಳಿ ಅಷ್ಟು ಒಳ್ಳೆ ರೀತಿ ಸಬ್ಜೆಕ್ಟ್ನ ತೊಗೊಂಡೋಗಿದ್ದಾರೆ. ನಿಜಕ್ಕೂ ಭಾಳ ಫ್ಯಾಮಿಲಿ ಸಮೇತ ಕುಂತು ನೋಡ್ಬೋದು ಮೂವಿ. ಒಂದು ಸೆಕೆಂಡೂ ಬೋರ್ ಆಗಂಗಿಲ್ಲ. ನನಗೆ ತರುಣ್ ತಮ್ಮವರು ಒಂದು ಸರಿ ಹೇಳಿದರು, ಅಣ್ಣ ನೀನು ನೋಡು ಯಾವ ಥರ ಇದೆ ಅಂತೇಳಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಪುನೀತ್ ಅವರು ಹೇಳಿದರು, ಅಣ್ಣ ಅವ್ರು ಕೊಡೋಂಥ 200 ರೂಪಾಯಿಗೆ 2 ತಾಸಿಗೆ ಬೇಜಾರಾಗ್ಲಾರ್ದಂಗೆ ವೇಸ್ಟ್ ಆಗ್ಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು. 200 ರೂಪಾಯಿ ಅಲ್ಲ 1200 ರೂಪಾಯಿ ಕೊಟ್ಟರು ಕಡಿಮೆ ಅದ. ಅಷ್ಟು ಒಳ್ಳೆ ರೀತಿಯಿಂದ ಮಾಡಿದರೆ ದೇವರು ಒಳ್ಳೇದು ಮಾಡಲಿ. ಎಲ್ಲ ಪ್ರೇಕ್ಷಕರು ದಯವಿಟ್ಟು ಜನರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಫಿಲಿಮ್ ನೋಡಬೇಕು, ಆಶೀರ್ವಾದ ಮಾಡಬೇಕು. ಇಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಹೀರೋ ಹೀರೋಯಿನ್ಸ್ಗೆ, ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದಾಗ ಇನ್ನೂ ಒಳ್ಳೆ ಫಿಲಿಮು ಕನ್ನಡಕ್ಕೆ ಕೊಡೋದಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಬಂದು ಇದೊಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೋಸ್ಕರ ಒಂದು ಅರೇಂಜ್ ಮಾಡಿದಂಥ ಶೋ. ಎಲ್ಲ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿದ್ದಾರೆ, ತುಂಬ ಖುಷಿಪಟ್ಟಿದ್ದಾರೆ. ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ರೆಸ್ಪಾನ್ಸು, ನಮ್ಮ ಊಹೆ ಮೀರಿದಂಥ ಒಂದು ರೆಸ್ಪಾನ್ಸು. ಇವತ್ತು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನೊಂದು ಕಡೆ ಎಲ್ಲ ಕಡೆ ಅಷ್ಟು ಅದ್ರ ಬಗ್ಗೆ ಬರಿತಾ ಇದ್ದಾರೆ, ರೈಟಪ್ಸ್ ಬರಿತಾ ಇದ್ದಾರೆ, ಪರ್ಸ್ನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಏಳುಮಲೆ ಸಾಕ್ಷಿಯಾಗಿದೆ. ಸೊ ನಾವು ಇಡೀ ತಂಡ ಚಿರಋಣಿ ಆಗಿದ್ದೀವಿ. ಅದು ತುಂಬಾ ಹೇಳ್ತಾ ಇರ್ತಾರೆ ಎಲ್ಲರೂ, ಬೇರೆ ಭಾಷೆಲಿ ಈ ಥರ ಸಿನಿಮಾ ಬಂದರೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಬಟ್ ನಾನು ನಂಬಲ್ಲ. ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ, ಅದು ಖಂಡಿತವಾಗ್ಲೂ ಕೈ ಹಿಡಿತಾರೆ. ಹಾಗಾಗಿ ಸಿಗ್ತಾ ಇರೋದು, ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ. ಒಂದು ಇಡೀ ತಂಡದ ಶ್ರಮ ಇದು. ಒಂದು ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ, ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲರದು ಎಫರ್ಟ್ಸು ಇವತ್ತು ಏಳುಮಲೆ ಸಿಕ್ಕಂಥ ಒಂದು ದೊಡ್ಡ ರೆಸ್ಪಾನ್ಸು. ಸೊ ನಾನು ಎಲ್ಲ ಆಡಿಯನ್ಸ್ಗೂ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ಇವತ್ತು ಈ ಥರ ಒಂದು ಶೋ ಇಟ್ಟಿದ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲರೂ ಇಟ್ಟಿದ್ದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿದ್ದಕ್ಕೆ, ನಮ್ಗೆ ಈ ರೀತಿ ಒಂದು ಸಪೋರ್ಟ್ ತೋರಿಸಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಇವತ್ತು 2ನೇ ದಿನ, ಶನಿವಾರ. ತುಂಬ ಅಮೇಝಿಂಗ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಈಗಲೇ ಜಸ್ಟ್ ನಾನು ಒಂದು ಸ್ಟೋರಿ ಆ್ಯಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ, ತೆಗೆದುಬಿಟ್ಟು ಬುಕ್ ಮೈ ಶೋದು ಎವ್ರಿವೇರ್ ಹೌಸ್ಫುಲ್ ಶೋಸ್ ಅಂತ.
ಸೊ ತುಂಬ ಖುಷಿ ಆಗ್ತಿದೆ. ಸೊ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಅದೆಲ್ಲ ಹೇಳಿದ್ದೀವಿ ನಾವು, ಬಟ್ ಮೇನ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಈ ಸಿನಿಮಾನ ನೋಡಿ ದಯವಿಟ್ಟು 100% ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೂ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟೀಸ್ ಜೊತೆ ಕುತ್ಕೊಂಡು ನೋಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅವ್ರಿಗೆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ 2 ಅವರ್ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಬೇಕು, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ಕುತ್ಕೊಂಡು ನೋಡಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಕುತ್ಕೊಂಡು ನೋಡಿದ್ದು ತುಂಬ ಖುಷಿ ಇದೆ. ಆ್ಯಂಡ್ ಇವತ್ತು ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಪ್ರತಿಯೊಬ್ಬರು ಆಡಿಯನ್ಸ್ ನನ್ನ ಚಿನ್ನಿ ಅಂತ ಗುರುತಿಸ್ತಾ ಇದ್ದಾರೆ. ಆ್ಯಂಡ್ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್. ನಾನು ಯಾವಾಗಲೂ ಹೇಳ್ತೀನಿ, ಬಿಕಾಸ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಾರಣ ಸೊ ವೆರಿ ಹ್ಯಾಪಿ. ಆ್ಯಂಡ್ ಇಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಕೂಡ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ರ್ಯಾಂಬೋ ಮಾಡಬೇಕಾದ್ರೆ ಒಂದು ಹೊಸ ಐಡಿಯಾ ತೊಗೊಂಡು ಬಂದು ಸಿನಿಮಾ ಮಾಡಿದಾಗ ಅವತ್ತು ಆ ನಿಟ್ಟಿನಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆಲ್ಲ ಮುಂದಕ್ಕೆ ಮಾಡ್ತೀವಿ. ಹಾಗಾಗಿ ಮೊದಲನೇ ಬಾರಿಗೆ ಥ್ಯಾಂಕ್ಸ್. ಹೊಸ ಪ್ರಯತ್ನ ಯಾವತ್ತೂ ನಿಮ್ಮ ಕಡೆಯಿಂದ ಜೈ ಅಂತ ಅನ್ನಿಸ್ಕೊಂಡಿದೆ. ಹಂಗೆ ಕಂಟಿನ್ಯೂ ಮಾಡಿ. ಇದೇ ಥರ ಮುಂದೆ ನಾವು ಒಳ್ಳೆ ಸಿನಿಮಾ ಕೊಡೋ ಒಂದು ತಂಡವಾಗಿ ಬೆಳೀತಾ ಹಂತಕ್ಕೂ ಹೋಗ್ತೀವಿ. ನಿಮ್ಮ ಸಹಕಾರ ಹೀಗೇ ಇರಲಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಬಂದು ಎಲ್ಲರೂ ಸಿನಿಮಾನ ನೋಡಿ, ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಅಂದರೆ ತರುಣ್ ಸರ್ ಆಗಲಿ ನಾವಾಗಲಿ ಯಾವಾಗಲೂ ಬರವಣಿಗೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದನ್ನು ನಂಬಿದ್ವಿ. ಇವತ್ತು ಆ ಬರವಣಿಗೆನ ಎಲ್ಲರೂ ಒಪ್ಕೊಂಡಿದ್ದೀರಾ. ಹಾಗಾಗಿ ಬೇರೆ ಸಿನಿಮಾಗಳದ್ದು ಆರ್ಟಿಕಲ್ಸು ಆ ಥರದ್ದೆಲ್ಲ ಓದ್ತಾ ಇದ್ದೀವಿ. ಇವತ್ತು ನಮ್ಮ ಸಿನಿಮಾಗಳದೇ ಅಷ್ಟು ತೆಗೆದ್ರೆ ಸಿನಿಮಾ ನೋಡಿದ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಒಂದು ಸೋಷಿಯಲ್ ಮೀಡಿಯಾ ಇದೆ. ಅಲ್ಲಿ ಬಂದು ಒಂದೊಂದು ಪಾಯಿಂಟ್ ಅಷ್ಟು ಡೀಟೇಲಿಂಗ್ ಬರೀತಾ ಇರ್ತಾರೆ. ನಾವೇನು 1 ವರ್ಷ ಶ್ರಮಪಟ್ಟು ಅದನ್ನೆಲ್ಲ ಗ್ಯಾದರ್ ಮಾಡಿ ಆ ಪಾಯಿಂಟ್ಸ್ಗಳೆಲ್ಲ ಹಾಕಿ ಅವ್ರನ್ನ ಎರಡು ಅವರಲ್ಲಿ ಅದನ್ನು ಜೀರ್ಣಿಸ್ಕೊಂಡು ಅಷ್ಟು ನೀಟಾಗಿ ಬರೀತಾ ಇರೋದು ನೋಡೋದು ನಮ್ಗೆ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಈ ಥರದ್ದು ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಬೇಕು. ಥ್ಯಾಂಕ್ ಯು.